ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ. ಹಾಗಾಗಿ ಉಪ್ಪಿಟ್ಟು ಏನು ಮಾಡೋದು ವೀಡಿಯೋ ಮಾಡೋದು ಅಂತ ಹೇಳಿ ಮಾಡಲಿಲ್ಲ. ಇವತ್ತು ಬಂದ್ಬಿಟ್ಟು ತೊಂಡೆಕಾಯಿ ಪಲ್ಯ ಮತ್ತು ತೊಂಡೆಕಾಯಿ ಕಡಲೆಕಾಳು ಪಲ್ಯ ಮತ್ತು ಬಂದ್ಬಿಟ್ಟು ಹೆಸರು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ತೋರಿಸ್ತಾಯಿದ್ದೀನಿ ನೋಡಿ. ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಪಲ್ಯಕ್ಕೂ ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ನೋಡಿ ಒಂದು ಗಂಟೆಯಲ್ಲಿ ನಾನು ನೀರು ಕಾಯಿ ಇಟ್ಟಿದ್ದೀನಿ. ಕಟ್ ಮಾಡ್ಕೊಂಡ್ಬರಂತ ತೊಂಡೆಕಾಯಿನ ಅದಕ್ಕೆ ಹಾಕಿ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಬೇಯಲಿಕ್ಕೆ ಇಡ್ತೀನಿ. ಹಾಗೆ ಒಂದು ಕುಕ್ಕರಲ್ಲಿ ಬಂದ್ಬಿಟ್ಟು ನಾನು ಹೆಸರು ಕಾಳು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಬೇಯಕ್ಕಿಡ್ತೀನಿ. ಹಾಗೆ ಒಂದು ಕೆಳಗಿರೋ ದೊಡ್ಡ ಕುಕ್ಕರಲ್ಲಿ ಬಂದ್ಬಿಟ್ಟು ರೈಸ್ಗೆ ಇಡ್ತೀನಿ. ಎರಡು ಒಂದೇ ಸರ್ತಿಗೆ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ನೋಡಿ ಇಡ್ತಾಯಿದ್ದೀನಿ. ಕುಕ್ಕರ್ 3 ಅಥವಾ 4 ಸೀಟಿ ಹೊಡೆದ್ಮೇಲೆ ವಿಸಿಲ್ ಆದಮೇಲೆ ಕುಕ್ಕರ್ ಆಫ್ ಮಾಡಿದರೆ ಆಯಿತು. ಇವಾಗ ನೋಡ್ಬಿಟ್ಟು ಪಲ್ಯಕ್ಕೆ ಮತ್ತು ಇದಕ್ಕೆ ಹೆಚ್ಚಿಕೊಂಡಿದ್ದನ್ನೆಲ್ಲ ಇವಾಗ ನೋಡಿ ಕುಕ್ಕರ್ ಇಳಿಸಿದ್ದೀವಿ. ಇಳಿಸ್ಬಿಟ್ಟು ಅದರಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದನ್ನು ತೆಗೆದುಕೊಳ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಮತ್ತು ಅದಕ್ಕೆ ಹಿಂಗು ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಿ ಕುಟ್ಟಿಟ್ಕೊಂಡಿರೋ ಮಿಶ್ರಣವನ್ನು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ಸಾಂಬಾರಿಗೆ. ಹೆಸರು ಕಾಳು ಸಾಂಬಾರು ದಿನ ನಾನು ಬೇಳೆ ಸಾಂಬಾರು ಊಟ ಮಾಡಿ ಬೇಜಾರಾಗಿರೋದ್ರಿಂದ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂದರೆ ಹೆಸರು ಕಾಳು ಸಾಂಬಾರು ಮತ್ತು ತೊಂಡೆಕಾಯಿ ಕಡಲೆಕಾಳು ಬದಲಾಗಿ ಅದಕ್ಕೆ ಹೆಸರು ಕಾಳು ಮಿಕ್ಸ್ ಮಾಡಿ ಹಾಕೋಬೋದು. ಇವಾಗ ನೋಡಿ ಸಾಂಬಾರಿಗೆ ಬೇಯಿಸಿಟ್ಟಿರೋಂಥ ಹೆಸರು ಕಾಳನ್ನು ಅಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಧನಿಯಾ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರು ಹಾಕೋತೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರ್ ಏನು ಹಾಕೋದಿಲ್ಲ ನಾವು. ಒಂದೊಂದು ಸಾಂಬಾರಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ, ಒಂದೊಂದು ಸಾಂಬಾರಿಗೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀವಿ. ಇವಾಗ ನೋಡೋದನ್ನೆಲ್ಲ ಕಲಿಸ್ಕೊಂಡ್ಬಿಟ್ಟು ಕುಟ್ಟಿಟ್ಟಿರೋಂಥ ಮಿಶ್ರಣವನ್ನೆಲ್ಲ ಎಣ್ಣೆಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಈ ಹೆಸರು ಕಾಳು ಬೇಯಿಸಿಟ್ಟುಕೊಂಡು ಕಾಳು ಸೇರಿಸ್ಕೊಂಡು ನೀರು ಸೇರಿಸ್ಬಿಟ್ಟು ಆಯಿತು. ಅದು ಕುದಿಯೋ ಹೊತ್ತಿಗೆ ಒಂಚೂರು ಹುಣಸೆಹಣ್ಣು ಹಿಂಡಬೇಕು. ಹುಣಸೆಹಣ್ಣು ಹಿಂಡಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ ನಾವು. ಬೆಲ್ಲ ಯೂಸ್ ಮಾಡೋರು ಬೆಲ್ಲ ಯೂಸ್ ಮಾಡ್ಕೋಬೋದು. ಮಾಡದೇ ಇರೋದು ನಮಗೆ ಇಷ್ಟ ಇಲ್ಲಪ್ಪ ಅನ್ನೋದು ಸ್ಕಿಪ್ ಮಾಡ್ಕೋಬೋದು. ಉಪ್ಪು ಹಾಕ್ಕೊಂಡಿರಂತೀನಿ. ಇವಾಗ ಪಲ್ಯಕ್ಕೆ ಬಂದ್ಬಿಟ್ಟಿದ್ದು ತುರಿದಿಟ್ಟಿರೋಂಥ ಕೊಬ್ಬರಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅವನ್ನೆಲ್ಲ ಇಟ್ಕೊಂಡಿದ್ವಿ. ಈಗ ಮಿಕ್ಸಿ ಮಾಡ್ಕೊತೀನಿ ನೋಡಿ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಸಣ್ಣ ಆಗೋದೇನು ಬೇಡ. ಇವಾಗ ನೋಡಿ ಸಾಂಬಾರಿಗೆ ನಾನು ಅವಾಗಲೇ ಹೇಳಿದ ಹಾಗೆ ಹುಳಿ ಹಿಂಡ್ಕೊತೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಬಾಣಲೆ ಹಾಕ್ಬಿಟ್ಟು ಹಾಕ್ಕೊಂಡ್ಬಿಟ್ಟು ಹಿಂಗೆ ಹಾಕ್ತೀನಿ ನೋಡೋದು. ಹಿಂಗೆ ಹಾಕಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಗಳನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಫ್ರೈ ಆದಮೇಲೆ ತೊಂಡೆಕಾಯಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ವಾಯ್ಸ್ ಒಂದು ಸ್ವಲ್ಪ ಮುಂದೆ ಆಗ್ತಾಯಿದೆ, ವೀಡಿಯೋನ ಸ್ವಲ್ಪ ಕ್ಲಾರಿಟಿ ಇಲ್ಲ. ಚೆನ್ನಾಗಿ ಮಾಡಬೇಕು ಅಂತ ನನಗೆ ಎಷ್ಟು ಆಸೆಗಳು ಇವೆ ಯೂಟ್ಯೂಬಲ್ಲಿ. ಇವಾಗ ಹೊಸದಾಗಿ ಮಾಡೋದನ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮುಂದೆ ಆಗ್ತದೆ, ಒಂದು ಸ್ವಲ್ಪ ನರ್ವಸ್ನೆಸ್ ಆಗ್ತಾಯಿದೆ. ಇವಾಗ ನೋಡಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಶ್ರಣ ಆದಮೇಲೆ ಇದಕ್ಕೆ ಬಂದುಬಿಟ್ಟು ಕಡಲೆಕಾಳು ಹಾಕುತ್ತೀನಿ. ಕಡಲೆಕಾಳು ಯಾಕೆ ಹಾಕ್ಕೋಬೇಕು ಅಂದರೆ ಕಡಲೆಕಾಳು ಸತಿಗೆ ಬೇಯಿಸಿಟ್ಕೊಂಡಿದ್ದೀನಿ. ನೆನೆಸಿಟ್ಟಾದಮೇಲೆ ಮತ್ತೆ ತೆಗೆದುಬಿಟ್ಟು ಅದನ್ನು ಒಂದು 3 ವಿಶಿಲ್ ಹೊಡಿಸಿದ್ದೀನಿ. 3-4 ವಿಶಿಲ್ ಹೊಡಿಸಿದ್ದೀನಿ ಕುಕ್ಕರಲ್ಲಿ. ಇವಾಗ ಅದನ್ನೇ ಫಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಅದು ಮತ್ತು ಒಂದೊಂದು ಕಾಳುಗಟ್ಟೆ ಇದ್ದರೆ ಅವು ಚೆನ್ನಾಗಿ ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಹೇಳಿ ಅವ್ನು ಹಾಕ್ಕೊಂಡೆ. ಆಮೇಲೆ ತೊಂಡೆಕಾಯಿ
ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ.